ಏನ್ರಿ ಮಿಸ್ಟರ್ ಯತ್ನಾಳ್ ಅವರೇ, ನಿಮ್ನ ಯತ್ನಾಳ್ ಅನ್ಬೇಕಾ ಅಥವಾ ಮನೆ ಹಾಳ ಅನ್ಬೇಕಾ ಗೊತ್ತಿಲ್ಲ. ಯಾಕೆ ಅಂದ್ರೆ ಒಂದಾದ್ರೂ ಉದ್ಧಾರ ಆಗ ಕೆಲಸ ಮಾಡಿದ್ದೀರಾ? ಮಾಡೋದೆಲ್ಲ ಬರೀ ಮನೆ ಹಾಳ ಕೆಲಸನೇ. ನಿಮ್ದೇ ಪಕ್ಷ ನಿಮ್ಗೆ ಚೀಮಾರಿ ಹಾಕಿ ನಿಮ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ನಿಮ್ಗೆ ಇನ್ನೂ ತಲೆಯಲ್ಲಿ ಬುದ್ಧಿ ಬಂದಿಲ್ಲ ಅಂದ್ರೆ ಅದೇನ್ ಹೇಳ್ಬೇಕೋ ಗೊತ್ತಿಲ್ಲ. ಏನೋ ಒಂದು ಹೇಳಿಕೆ ಕೊಟ್ಟಿದ್ದೀರಲ್ಲ, ಕಾವೇರಿ ವಿಚಾರದಲ್ಲಿ ನಾರಾಯಣಗೌಡರು ಬಂದ್ಗೆ ಯಾಕೆ ಬೆಂಬಲ ಕೊಟ್ಟಿಲ್ಲ ಅಂತ. ಮುಟ್ಟಾಳ ಕೇವಲ ಕಾವೇರಿ ವಿಚಾರದಲ್ಲ, ಕರ್ವೆ ಇತಿಹಾಸದಲ್ಲೇ ನಾರಾಯಣಗೌಡರು ಇವತ್ತವರೆಗೂ ಯಾವುದೇ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ನಮ್ಮದೇ ನಾಡಿನ ಜನರ ಹೊಟ್ಟೆ ಮೇಲೆ ಹೊಡೆದು ಮಾಡುವಂತ ಬಂದು ಅದೊಂದು ಬಂದ ನಮ್ಮ ನೆಲದ ಜನರ ಹೊಟ್ಟೆ ಮೇಲೆ ನಾವು ಹೊಡಿಬೇಕಾ ಅಂತ ದರ್ದು ರಕ್ಷಣಾ ವೇದಿಕೆಗಾಗ್ಲಿ ನಾರಾಯಣಗೌಡರು ಆಗ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ನಾವು ಬಂದು ಬೆಂಬಲ ಕೊಟ್ಟಿಲ್ಲ. ಹೊರತು ನಿನ್ನಂಗೆ ಅದೇನೋ ಹೇಳ್ದಲ್ಲ ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತ, ಲೇ ದರಿದ್ರ ನನ್ನ ಮಗನೇ, ನಿನ್ಗೆ ಒಂದಿಷ್ಟಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ನೆಟ್ಟಿಗೆ ಯೋಚನೆ ಮಾಡಿ ಮಾತಾಡು. ಇದೇ ನಿಮ್ಮ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ, ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ತೆರೆದಾಗ, ಇದೇ ವಾಟಾಳ್ ನಾಗರಾಜ್ ಅವರ ಒಂದಷ್ಟು ಕನ್ನಡ ಸಂಘಟನೆಗಳನ್ನ ಒಗ್ಗೂಡ್ಸ್ಕೊಂಡು ಕರ್ನಾಟಕ ಬಂದು ಅಂತ ಮಾಡಿದ್ರಲ್ಲ ನಿಮ್ದೇ ಬಿಜೆಪಿ ಸರ್ಕಾರ ಅಧಿಕಾರ ಇದ್ದಾಗ, ಅವಾಗ್ಲೂ ಸಹ ನಾರಾಯಣಗೌಡರು ಬಂದಕ್ಕೆ ಬೆಂಬಲ ಕೊಟ್ಟಿಲ್ಲ. ಹಂಗನ್ಬಿಟ್ಟು ಅವಾಗ ನಾವು ಬಿಜೆಪಿಗೆ ಬೆಂಬಲ ಕೊಟ್ವಿ ಅಂತಾನ? ಒಂದಿಷ್ಟಾರು ಯೋಚನೆ ಮಾಡಿ ಮಾತಾಡಿ ನಿನ್ ಯೋಗ್ಯತೆಗೆ ನಾನು ಎಕಡ ಸಿಗಾಕ? ದರಿದ್ರು ನನ್ನ ಮಗನೇ, ಬಂದ್ಬಿಟ್ಟು ಮನ್ಸಿಗೆ ಬಂದಂಗೆ ಮಾತಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಬರೀ ಮನೆ ಹಾಳು ಬುದ್ಧಿ. ಮನೆ ಹಾಳು ಮಾಡೋದು ಬಿಟ್ಟು ನಿನ್ನ ಯೋಗ್ಯತೆಗೆ ನೀನು ಇನ್ನೇನು ಮಾಡಿಲ್ಲ, ಬೇರೆ ಇನ್ನೇನು ಮಾಡಿಲ್ಲ. ಇದೇ ಪಂಚಮಸಾಲಿ ಜನ, ರೈತಾಪಿ ಜನಾಂಗದವರು, ಪಂಚಮಸಾಲಿ ಅವರು, ಅವ್ರನ್ನೂ ಹೊಡೆದು 2 ಭಾಗ ಮಾಡ್ಬಿಟ್ಟೆ ನೀನು. ಇನ್ನು ಬಿಜೆಪಿಗೆ ಹೋದೆ, ಅಲ್ಲೂ ಹೊಡೆದು 2 ಭಾಗ ಮಾಡ್ಬಿಟ್ಟೆ, ಕೊನೆಗೆ ನಿನ್ನೆ ಹೋಗೋದು ಆಚೆಗಟ್ಟಿದ್ರು. ಇಷ್ಟಾದ್ರೂ ನಿನಗೆ ಮಾನ ಮರ್ಯಾದೆ ಇಲ್ಲ, ನೀನು ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ ಅಂದ್ರೆ ನಿನ್ ತಟ್ಟೆಯಲ್ಲಿ ಯಗಣ ಸತ್ ಬಿದ್ದೈತೆ ಬೇವರ್ಸಿ, ಮೊದ್ಲು ಅದನ್ನ ನೋಡು, ಆಮೇಲೆ ನೋಡೋದೆ ಪಕ್ಕದ ತಟ್ಟೆಯಲ್ಲಿ ಸತ್ತಿರೋ ನೊಣನ. ನಿನ್ ತಟ್ಟೆಲೆ ಸತ್ ಬಿದ್ದಿರೋ ಯಗಣ ಎತ್ತಕ್ಕಾಗ್ತಾ ಇಲ್ಲ ನಿನಗೆ. ನೀನೊಬ್ಬ ಶಾಸಕ ಅಲ್ಲಪ್ಪ, ಇಲ್ಲಿ ಮೈಕ್ ಸಿಕ್ತು ಅಂದ್ಬಿಟ್ಟು ಕುಡ್ದು ಅಮಲಲ್ಲಿ ಬಂದು ಏನೇನೋ ಮಾತಾಡ್ತಿದ್ಯಲ್ಲ, ಮೈಕ್ ಸಿಕ್ತು ಕ್ಯಾಮ್ರಾ ಬಂತು ಅಂದ್ಬಿಟ್ಟು ಹೋಗಯ್ಯ ವಿಧಾನಸಭೆಯಲ್ಲಿ ಹೋಗಲ್ಲಿ ಕುತ್ಕೊಂಡು ಚರ್ಚೆ ಮಾಡು, ಟೇಬಲ್ ಕೊಟ್ಟು ನ್ಯಾಯ ಕೇಳು ಕನ್ನಡಿಗರಿಗೆ. ಕಾವೇರಿ ವಿಚಾರದಲ್ಲಿ ತಾಕತ್ತಿಲ್ವಾ? ಹೋಗ್ಲಿ, ನೀನೇ ಬೆಂಬಲ ಕೊಟ್ಟ ಇವತ್ತು ಬೆಂಗಳೂರು ಕರ್ನಾಟಕ ಬಂದ್ಗೆ, ನೀನ್ ಬೆಂಬಲ ಕೊಟ್ಟ? ಅದೇನು ಮಾಡಲ್ಲ. ಮಾತೆತ್ರ ದಿನ ಬೆಳಗಾದ್ರೆ ಒಂದು ಮುಸ್ಲಿಮರನ್ನ ವಿರೋಧ ಮಾಡು, ಹಿಂದೂಗೂ ಮುಸ್ಲಿಮ್ನ ತಂದಿಟ್ಟು ತಮಾಷೆ ನೋಡು, ಇಲ್ವಾ? ರಕ್ಷಣಾ ವೇದಿಕೆ ನಾರಾಯಣಗೌಡರು ಬೂಟ್ ನೆಕ್ಕು. ಅದನ್ನ ಬಿಟ್ಟು ನೀನ್ ಇಡೀ ಜೀವನ ಪೂರ್ತಿ ನಿನ್ ರಾಜಕೀಯ ಜೀವನದಲ್ಲಿ ಬೇರೆ ಇನ್ನೇನ್ ಸಾಧನೆ ಮಾಡಿದ್ಯಾ ನಮಗ್ ತೋರ್ಸು. ಒಂದಾದ್ರೂ ಜನರಿಗೆ ಉಪಯೋಗ ಆಗುವಂತದ್ ಮಾಡಿದ್ಯಾ? ಬಾಗಲಕೋಟೆಯಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಕಟ್ಟಬೇಕು ಅಂತ ಹೋರಾಟ ಮಾಡಿದ ನಾರಾಯಣಗೌಡರು, ಇವತ್ತು ಅದ್ರ ಪ್ರತಿಫಲವಾಗಿ ಅಲ್ಲಿ ವಿಶ್ವವಿದ್ಯಾಲಯ ಅಲ್ಲಿ ಸ್ಥಾಪನೆ ಆಗ್ತಾ ಇರೋದು. ನಿನ್ ಕೊಡುಗೆ ಏನಿದೆ? ನಿನ್ನ ಜಾಗದಲ್ಲಿ ನಾನು ಏನಾದ್ರು ಶಾಸಕನಾಗಿ ನಾನು ಕೂತಿದ್ರೆ ಬಡ್ಡಿ ಮಗನೇ, ಟೇಬಲ್ ಕುಟ್ಟಿ ವಿಧಾನಸಭೆಯಲ್ಲಿ ಗದ್ದಲ ಸೃಷ್ಟಿ ಮಾಡಿ ನಾನು ನ್ಯಾಯ ಕೇಳ್ತಾ ಇದ್ದೆ. ನನ್ನ ರಾಜ್ಯದ ಜನರಿಗೆ ಈ ನಾಡಿಗೆ ಅನ್ಯಾಯ ಆಗ್ತಿದೆ ಅಂತ. ನಿನ್ ಯೋಗ್ಯತೆಗೆ ನೀನೇನ್ ಮಾಡಿದ್ಯಾ? ನಿನ್ನ ಶಾಸಕ ಅನ್ನೋದೋ ಶಂಡ್ ಬಡ್ಡಿ ಮಗ ಅನ್ನೋದೋ ಗೊತ್ತಿಲ್ಲ. ನಿನ್ನ ಒಂದಿಷ್ಟಾದ್ರೂ ಯೋಚನೆ ಮಾಡಿ ನಾಲ್ಗೆ ಹಿಡ್ತಾ ಇರ್ಲಿ. ಕರ್ವೆ ಕಾರ್ಯಕರ್ತರು ಕೈ ಸಿಕ್ಕಿಕ್ಬಿಟ್ಯಾ? ಸಿಕ್ಕಲ್ಲಿ ನಿನಗೆ ಮೆಟ್ ತಗೊಂಡು ಹೊಡೆದು ನನ್ನ ಮಗನೇ ದೆವ ಬಿಡಿಸ್ತಾರೆ ನಿನಗೆ. ಎಲುಬಿಲ್ಲದ ನಾಲ್ಗೆ ಅಂದ್ಬಿಟ್ಟು ಬೇಕಾಬಿಟ್ಟು ಮಾತಾಡೋದು. ತನ್ನ 2 ಮಕ್ಕಳು ಹುಟ್ಟಿದಾಗ್ಲೂ ನಾರಾಯಣಗೌಡರು ಜೈಲಲ್ಲಿ ಇದ್ರು ಕಣ. ಇದೇ ಕಾವೇರಿ ವಿಚಾರದಲ್ಲಿ ಕಾವೇರಿ ಹೋರಾಟ ಹೇಗ್ ಮಾಡ್ಬೇಕು ಅಂದ್ಬಿಟ್ಟು ನೀನ್ ನಾರಾಯಣಗೌಡರಿಗೆ ಹೇಳ್ಕೊಡ್ತೀಯ? ಬೇವರ್ಸಿ ನನ್ನ ಮಗನೇ, ನಾರಾಯಣಗೌಡ್ರು ಕಾಲ್ ತೊಳ್ದಿರೋ ನೀರ್ನ ನೀನ್ ಕುಡಿದ್ರು ನಿನ್ ಜೀವನ ಪಾವನೆ ಆಗಲ್ಲ. ನೀನು ನಾರಾಯಣಗೌಡ್ರ ಬಗ್ಗೆ ಮಾತಾಡ್ತೀಯ? ಎಲುಬಿಲ್ಲದ ನಾಲ್ಗೆ ಸ್ವಂತ ಪಕ್ಷ ಉಚ್ಚಾಟನೆ ಮಾಡಿದ್ರು, ಅದ್ ಯಾವ ಮುಖ ಇಟ್ಕೊಂಡು ನೀನ್ ಇನ್ನು ಮೀಡಿಯಾಗಳ ಮುಂದೆ ಬಂದು ಮಾತಾಡ್ತೀಯೋ ಗೊತ್ತಿಲ್ಲ. ನಿನ್ಗಷ್ಟು ತಾಕತ್ತಿದ್ರೆ ಕಾವೇರಿ ವಿಚಾರದಲ್ಲಿ ನಿನ್ಗಷ್ಟು ಕಳಕಳಿ ಕಾಳಜಿ ಐತಲ್ವೇನಪ್ಪ ನಿನ್ಗೆ? ಹೋಗು, ನಿಮ್ ದೊಡ್ಡಪ್ಪ ಮೋದಿನ, ನಿಮ್ ಚಿಕ್ಕಪ್ಪ ಅಮಿತ್ ಶಾನ ಕೇಳು. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇರೋದು ಕೇಂದ್ರ ಸರ್ಕಾರದ ಆಡಳಿತದ ಕೈಯಾಳಾಗೆ ಅಲ್ವಾ? ಹೋಗಿ ಹೇಳು ಅವ್ರಿಗೆ, ಯಾಕೆ ಹಿಂಗ್ ಮಾಡ್ತಾವ್ರೆ ಅವ್ರಿಗೆ ಹೇಳಿ ಉಗಿರಿ, ಮೊದಲು ಅದನ್ನ ಬೀಗ ಹಾಕ್ತಾರೆ ಅಂತ. ಆ ತಾಕತ್ತಿಲ್ಲ ಬೇವರ್ಸಿ ನನ್ನ ಮಗನೇ ನಿನಗೆ. ಇಲ್ಲಿ ಬಂದು ನಾರಾಯಣಗೌಡ್ರ ಬಗ್ಗೆ, ರಕ್ಷಣಾ ವೇದಿಕೆ ಬಗ್ಗೆ ಇದೇ 2 ವರ್ಷದ ಹಿಂದೆ ಬೀದಿಲಿದ್ದು ಇಂಗ್ಲಿಷ್ ಬೋರ್ಡ್ಗಳನ್ನ ಹೊಡೆದಾಕಿದಕ್ಕೆ ನಮ್ಮನ್ನ ಜೈಲ್ಗಟ್ಟಿದ್ರಲ್ಲ, ಇದೇ ಕಾಂಗ್ರೆಸ್ ಸರ್ಕಾರ. ನಾವು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಆಗಿರೋ ನಮ್ಮನ್ನ ಯಾಕಪ್ಪ ಜೈಲ್ಗಟ್ಟಿರೋರು? ನಮ್ಮ ನಾಯಕರನ್ನ ಯಾಕಪ್ಪ ಜೈಲ್ಗಟ್ಟಿರೋರು? ನಮ್ಮ ನಾಯಕರ ಮೇಲೆ ಯಾಕಪ್ಪ ಅಷ್ಟು ಕೇಸ್ ಹಾಕಿರೋರು? ಉತ್ತರ ಕೊಡು. ನಿನಗೆ ಯೋಗ್ಯತೆ ಇದೆಯಾ? ಯಾವ್ದಾದ್ರು ಒಂದು ನಿನ್ನ ಯೋಗ್ಯತೆಗೆ ಇವತ್ತಿನವರೆಗೂ ಯಾವ್ದಾದ್ರು ಒಂದು ಕನ್ನಡ ಪರ ಹೋರಾಟದಲ್ಲಿ ಭಾಗಿಯಾಗಿ ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗಿರೋ ಇತಿಹಾಸ ನಿಂದಿದ್ಯಾ? ಹುಷಾರು. ನಿನ್ನ ಕ್ಷೇತ್ರದಲ್ಲೇ ನಮ್ಮ ಕರ್ವೆ ಕಾರ್ಯಕರ್ತರು ಇರ್ತಾರೆ. ಮಗನೇ, ಮುಂದಿನ ಚುನಾವಣೆಯಲ್ಲಿ ಯಾವ ಮುಖ ಇಟ್ಕೊಂಡು ಹೋಗುವ ಮತ ಕೇಳ್ತೀಯೋ ಗೊತ್ತಿಲ್ಲ ನೀನು. ನಿನ್ನಂತ ಉಚ್ಚನಾಯಿಗಳನ್ನ, ಸಾಕಷ್ಟು ಜನರನ್ನ ನಾರಾಯಣಗೌಡರಾಗ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ಲಿ ನಮ್ಮ ಇತಿಹಾಸದಲ್ಲಿ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ಬೊಗಳೋ ನಾಯಿ ಅಂತ ಬಿಟ್ಟಿದೀವಿ. ಹಿಂಗೆ ಬೊಗಳುತ್ತಾ ಇರೋ ಇದೇ ಜನ ಇವತ್ತು ಯಾವ ನಿಮ್ ಕ್ಷೇತ್ರದಲ್ಲಿ ನಿನ್ನ ಮತ ಗೆಲ್ಸೋರಲ್ಲ, ಅದೇ ಜನ ನಿನ್ನ ಉಚ್ಚನಾಯಿ ತರ ಅಟ್ಟಾಡ್ಸ್ಕೊಂಡು ಕಲ್ಲಲ್ಲಿ ಹೊಡೆದಿನ ಅಂದ್ರೆ ಕೇಳು.
ಇನ್ನೊಂದ್ಸಲ ನಾರಾಯಣಗೌಡ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಹಲ್ಕಾ ಬಡ್ಡಿ ಮಗನೇ ತಲೆ ನೆಟ್ಟಿಗಿಟ್ಕೊಂಡು ಮಾತಾಡು.